ಹಾಯ್ ಗೈಸ್, ಏನು ಸಡನ್ ಆಗಿ ನೀಟ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿದ್ದೀರಾ ಅಂತ ಅನ್ಕೋತಿದ್ದೀರಾ ಅನ್ಸುತ್ತೆ ತುಂಬ ಜನ. ಈ ವಿಡಿಯೋ ಇಂಟೆನ್ಷನ್ ಏನಂದರೆ, ಕರ್ನಾಟಕದಿಂದ ಆದಷ್ಟು ಜಾಸ್ತಿ ಸ್ಟೂಡೆಂಟ್ಸ್ ನೀಟ್ ಮೂಲಕ ಒಂದು ಗೌರ್ಮೆಂಟ್ ಮೆಡಿಕಲ್ ಸೀಟ್ನ ತಗೊಳ್ಳಿ ಅಂತ ಹೇಳಿ ನನ್ನ ಕಡೆಯಿಂದ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಅದಾದ ತಕ್ಷಣ ನಾನೇನು ಒಂದು ಏರ್ 1 ತೆಗ್ದಿಲ್ಲ ಅಥವಾ ಏಮ್ಸ್ ಡೆಲ್ಲಿ ಥರ ಒಂದು ಟಾಪ್ ಕಾಲೇಜಸಲ್ಲಿ ಸೀಟ್ನ ಕೂಡ ಕ್ರ್ಯಾಕ್ ಮಾಡಿಲ್ಲದೆ ಇರ್ಬೋದು. ಬಟ್ 3 ಇಯರ್ಸ್ ಹಿಂದೆ ನಾನು ಕೂಡ ನೀಟ್ ಎಕ್ಸಾಮಿನೇಷನ್ನ ಕೊಟ್ಟಿದ್ದೆ ಆ್ಯಂಡ್ ಅದರಲ್ಲಿ 500 ಮಾರ್ಕ್ಸ್ನ ಕೂಡ ತೆಗೆದಿದ್ದೆ. ಸೊ ನೀವು ಏರ್ 1 ಅಥವಾ ಟಾಪ್ ರ್ಯಾಂಕರ್ಸ್ ಏನು ಬಂದಿರ್ತಾರೆ ಅವರಿಂದ ಟಿಪ್ಸ್ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅದೇ ಥರ ಯಾರು ಇಂಥ ಎಕ್ಸಾಮಿನೇಷನಲ್ಲಿ ಫೇಲ್ ಆಗಿರ್ತಾರೆ, ಸೊ ಯಾರು ಅದ್ರ ಎಕ್ಸಾಮಿನೇಷನಲ್ಲಿ ಜಸ್ಟಿಸ್ ಮಾಡೋಕ್ಕಾಗಿರಲ್ಲ ಅವ್ರ ಹತ್ರ ಟಿಪ್ಸ್ ತೊಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಅವರು ನಿಮಗೆ ಹೇಗೆ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾರೆ, ಬಟ್ ನಾವಿಲ್ಲಿ ನೀವು ಏನೇನ ಮಾಡಿದ್ರೆ ಫೇಲ್ ಆಗ್ತೀರಾ ಅಂತ ಹೇಳ್ತೀವಿ. ಸೊ ದಟ್ ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಇಲ್ಲಿ ನಾನು 3 ರೀಸನ್ಸ್ ಹೇಳ್ತಿರ್ತೀನಿ ವೈ ಐ ಫೇಲ್ಡ್ ನೀಟ್ 2022 ಪರ್ಟಿಕ್ಯುಲರ್ಲಿ. ಸೊ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ವಿಚ್ ಪೀಪಲ್ ಡೂ ಆ್ಯಂಡ್ ವಿಚ್ ಇವನ್ ಐ ಡಿಡ್ ಇಸ್ ಟು ನಾಟ್ ವ್ಯಾಲ್ಯೂ ರಿವಿಷನ್ ಅ ಲಾಟ್. ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ, ಲೈಕ್ ಟೀಚರ್ಸು ಕೂಡ ಹೇಳ್ತಾನೆ ಇರ್ತಾರೆ, ರಿವೈಸ್ ಮಾಡ್ತಾನೆ ಇರಿ ಟಾಪಿಕ್ಸ್ನ, ಲೈಕ್ ನಿಮ್ಗೆ ಎಷ್ಟೇ ಚೆನ್ನಾಗಿದ್ರು ಮರ್ತೋಗುತ್ತೆ ಅಂತ. ಏನಾಗ್ತಿತ್ತು ಅಂತ ನನ್ನ ನೀಟ್ ಪ್ರಿಪ್ರೇಷನಲ್ಲಿ, ಇಫ್ ಐ ವಾಂಟ್ ಟು ಬಿ ರಿಯಲಿ ಹಾನೆಸ್ಟ್ ವಿತ್ ಯು, ಇವಾಗ ಒಂದು ಚಾಪ್ಟರ್ ತಗೋತಿದೆ ಅಂತ ಅನ್ಕೊಳ್ಳಿ. ಇವಾಗ ಮೋಷನ್ ಇನ್ 1D ಫಿಸಿಕ್ಸಲ್ಲಿ ಇದೊಂದು ಕ್ಲಾಸಿಕ್ ಚಾಪ್ಟರ್ ಮೆಕ್ಯಾನಿಕ್ಸಲ್ಲಿ. ಸೊ ಈ ಚಾಪ್ಟರ್ನ ತೊಗೊಂಡ್ಮೇಲೆ ಲೈಕ್ ಫಸ್ಟ್ ಅದನ್ನ ಓದಿದಾಗ ಆ್ಯಂಡ್ ಅದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಫುಲ್ ಕಾನ್ಫಿಡೆನ್ಸ್, ಲೈಕ್ ಇದನ್ನ ತುಂಬ ಜನ ರಿಲೇಟ್ ಮಾಡ್ಕೊತೀರಾ ನಂಗೆ ಗೊತ್ತು, ಲೈಕ್ ಫುಲ್ ಆನ್ ಕಾನ್ಫಿಡೆನ್ಸ್ ಇರ್ತಿದೆ ಈ ಚಾಪ್ಟರಿಂದ ಯಾವುದೇ ಕ್ವಶನ್ ಬಂದರೂ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಮೋಷನ್ ಇನ್ 2D ಇರ್ಬೋದು ಅಥವಾ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಆ್ಯಂಡ್ ರಿಜಿಡ್ ಬಾಡಿ ಡೈನಾಮಿಕ್ಸ್, ಈ ಥರ ಚಾಪ್ಟರ್ಸ್ ಬಂದು ನೋಡಿದಾಗ ಲೈಕ್ ಅಲ್ಲಿವರೆಗೂ ಏನೋ ಕಾನ್ಫಿಡೆನ್ಸು, ನಾನು ಆಲ್ರೆಡಿ ಮೋಷನ್ ಇನ್ 1D ಮಾಡಿದ್ದೀನಿ, ನಾನು ಹೇಗಿದ್ರು ಅದ್ರ ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂತ. ಬಟ್ ಓವರ್ ದ ಕೋರ್ಸ್ ಆಫ್ ಟೈಮ್ ಲೈಕ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ವರೆಗೂ ಎಲ್ಲ ಹೋಗೋ ಅಷ್ಟರಲ್ಲಿ ಮತ್ತೆ ಮೋಷನ್ ಇನ್ 1Dನ ಲುಕ್ ಬ್ಯಾಕ್ ಮಾಡಿದ್ರೆ ಲೈಕ್ ನೆನಪೇ ಇಲ್ಲ ಇನ್ ದ ಸೆನ್ಸ್ ಕ್ವಶನ್ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಲೈಕ್ ನೀವು ಏನೇ ಥಿಯರಿ ಸ್ಟ್ರಾಂಗ್ ಇದ್ದು ಕ್ವಶನ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಯೂಸು, ಕರೆಕ್ಟ್ ಅಲ್ವಾ? ಸೊ ಈ ಥರ ಆಗ್ತಿತ್ತು. ಇದೇನಕ್ಕಾಗುತ್ತೆ, ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಲೈಕ್ ಲ್ಯಾಕ್ ಆಫ್ ರಿವಿಷನ್ ಅಂತ ನನಗನ್ಸುತ್ತೆ. ಸೊ ಅದನ್ನ ನೀವು ಮಿಸ್ಟೇಕ್ನ ಮಾಡ್ಕೋಬೇಡಿ. ನಂಗೆ ಗೊತ್ತು ಇಷ್ಟರಲ್ಲಿ ಆಲ್ರೆಡಿ ಆ ಮಿಸ್ಟೇಕ್ನ ನೀವು ಮಾಡಿರ್ತೀರಾ ಆ್ಯಂಡ್ ನಾನು ಇವಾಗ ಹೇಳುವಾಗ ನೀವು ಅದನ್ನ ರಿಲೇಟ್ ಮಾಡ್ಕೋತಿರ್ತೀರಾ. ಲೈಕ್ ಚಾಪ್ಟರ್ಸ್ನ ಓದೋದಷ್ಟೇ ಅಲ್ಲ, ಅದನ್ನ ರಿವೈಸ್ ಮಾಡೋದು ಈಕ್ವಲಿ ಅಲ್ಲ, ಓದೋದಕ್ಕಿಂತನೂ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಯಾರೋ ಒಬ್ಬ ಸ್ಟೂಡೆಂಟ್ ಟಾಪ್ ಮಾಡಿದ್ದಾನೆ ಅಂದರೆ ಲೈಕ್ ಅವನು ಕೂಡ ನೀವು ಓದಿರೋ ಸಿಲೆಬಸ್ನೇ ಫಸ್ಟಿಂದ ಒಂದು ಲಾಸ್ಟ್ವರೆಗೂ ಓದಿರ್ತಾನೆ. ಬಟ್ ಆ ಲಾಸ್ಟ್ವರೆಗೂ ಓದಿರೋದು ಅಷ್ಟೇ ಅಲ್ಲ, ಅದನ್ನು ಎಷ್ಟು ಸಲ ಓದಿರ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ವೇರ್ ಪೀಪಲ್ ಸಕ್ಸೀಡ್. ಗೈಸ್, ಟ್ರಸ್ಟ್ ಮೀ, ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್. ರಿವಿಷನ್ ಮೇಲೆ ಎಂಫಸಿಸ್ ಕೊಡಿ. ಸೆಕೆಂಡ್ ಮಿಸ್ಟೇಕ್ ಏನಂದರೆ, ನಾನು ಪ್ರೀವಿಯಸ್ ವಿಡಿಯೋಲಿ CET ಅವ್ರ ಬಗ್ಗೆ ಮಾತಾಡುವಾಗಲೂ ಹೇಳ್ತಾ ಇದ್ದೆ, ಲೈಕ್ 100 ಥರ ಕೋರ್ಸ್ ಅಥವಾ 100 ಥರ ಬುಕ್ನ ಲೈಕ್ ಒಂದು ಸಲ ಓದೋದಕ್ಕಿಂತ ಒಂದೇ ಬುಕ್ನ 100 ಸಲ ಓದಿ ಅಂತ ಹೇಳಿ. ಕೋರ್ಸ್ ಅಂದಾಗ ನೆನಪಾಯಿತು, JEE ಮತ್ತು ನೀಟ್ ಆಸ್ಪಿರೆಂಟ್ಸ್ಗೆ ಅಂತ ಹೇಳಿ ಫಿಸಿಕ್ಸ್ ವಾಲಾದವರು ರೀಸೆಂಟಾಗಿ ಪವರ್ ಬ್ಯಾಚ್ ಅಂತ ಲಾಂಚ್ ಮಾಡಿದ್ದಾರೆ. ಇದೊಂದು ನಾರ್ಮಲ್ ಬ್ಯಾಚ್ ಅಂತೂ ಅಲ್ಲ, ನಿಮ್ಮ ಥರನೇ ಸೀರಿಯಸ್ ಆಗಿರೋ ಆಸ್ಪಿರೆಂಟ್ಸ್ಗೆ ಮಾತ್ರ ಅಂತಾನೆ ಮಾಡಿರೋಂಥ ಬ್ಯಾಚ್ ಇದಾಗಿರುತ್ತೆ. ಈ ಪವರ್ ಬ್ಯಾಚಲ್ಲಿ ಬ್ಯಾಚ್ ಸೈಜ್ ಕಮ್ಮಿ ಇರುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅವಾಗ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಮೇಲೆ ಟ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಲೈವ್ ಇಂಟ್ರಾಕ್ಟಿವ್ ಕ್ಲಾಸಸ್ ಕೂಡ ನಡೆಯುತ್ತೆ, ವೆರ್ ಇನ್ ಯು ಕ್ಯಾನ್ ಡೈರೆಕ್ಟ್ಲಿ ಇಂಟ್ರಾಕ್ಟ್ ವಿತ್ ದ ಲೆಕ್ಚರರ್ ಆರ್ ದ ಇನ್ಸ್ಟ್ರಕ್ಟರ್ ಥ್ರೂ ವಿಡಿಯೋ ಚಾಟ್ಸ್ ಆಸ್ ವೆಲ್. ಸೊ JEE, ನೀಟ್ ಈ ಥರ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗುವಾಗ ಡೌಟ್ ಸಾಲ್ವಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡೌಟ್ ಬಂತು ಅಂದ ತಕ್ಷಣ ಅದನ್ನ ಇನ್ಸ್ಟೆಂಟಾಗಿ ಸಾಲ್ವ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವೇರ್ ಪವರ್ ಬ್ಯಾಚ್ 1:1 ಡೌಟ್ ಇಂಜಿನ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಇಲ್ಲಿ ನೀವು ವಿಡಿಯೋ ಮೂಲಕ ಅಥವಾ ಆಡಿಯೋ ಮೂಲಕ ಅಥವಾ ಟೆಕ್ಸ್ಟ್ ಮೂಲಕ ನಿಮ್ಮ ಡೌಟ್ಸ್ನ ಇನ್ಸ್ಟೆಂಟಾಗಿ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಬ್ಯಾಚ್ ಸೈಜ್ ಕಮ್ಮಿ ಇರೋದ್ರಿಂದ ನಿಮ್ಮ ವೀಕ್ ಪಾಯಿಂಟ್ಸ್ನ ಅವರೇ ಟ್ರ್ಯಾಕ್ ಮಾಡಿ ಕೋರ್ಸ್ನ ಅದ್ರ ತಕ್ಕಂಗೆ ಪೇಸ್ ಮಾಡ್ಕೊಂಡು ತಗೋ ಹೋಗ್ತಿದ್ದಾರೆ. ಸೊ ಈ ಬ್ಯಾಚ್ ತುಂಬಾನೇ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಬೆಸ್ಟ್ ಪಾರ್ಟ್ ಏನಂದ್ರೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಸೀಟ್ಸ್ ಲಿಮಿಟೆಡ್ ಇದೆ. JEE ಮತ್ತು ನೀಟ್ಗೆ ನೀವೇನಾದರೂ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ರೆ ಈ ಬ್ಯಾಚ್ನ ಚೆಕ್ಔಟ್ ಮಾಡಲೇಬೇಕು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ಎಸ್, ಏನಾಗುತ್ತೆ ನೀಟ್ ಎಕ್ಸಾಮಿನೇಷನಲ್ಲಿ ಅಂದರೆ, ಮಾರ್ಕೆಟಲ್ಲಿ ತುಂಬಾ ಕೋರ್ಸಸ್ ಇದೆ. ಲೈಕ್ ಕೋರ್ಸಸ್ ಇರ್ಬೋದು, ಟೆಸ್ಟ್ ಸೀರೀಸ್ ಇರ್ಬೋದು, ತುಂಬಾ ಇದೆ ಆಯಿತಾ. ಸೊ ಅದರಲ್ಲಿ ಏನು ಮಾಡ್ತಾರೆ ಜನ, ಲೈಕ್ ಒಂದನ್ನು ತಗೋತಾರೆ ಫ್ರೆಂಡ್ ಹೇಳ್ದ ಅಂತ, ಇನ್ನೊಂದನ್ನು ಯಾರೋ ರಿಲೇಟಿವ್ಸ್ ಹೇಳಿದ್ರು ಅಂತ ತಗೋತಾರೆ. ಸೊ ಎಲ್ಲ ಕಡೆಯಿಂದ ನಾನು ಕೋಚಿಂಗ್ ಮೆಟೀರಿಯಲ್ನು ಓದ್ತೀನಿ, NCERTನೂ ಓದ್ತೀನಿ, ಈ ಕೋಚಿಂಗ್ದು ಮೆಟೀರಿಯಲ್ನು ಓದ್ತೀನಿ, ಈ ಕೋರ್ಸ್ನು ರೆಫರ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆಯಿಂದ ಇನ್ಪುಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಡಿಶ್. ಸೊ ಇದೇ ಥರ ನೀವು ತುಂಬ ಕಡೆಯಿಂದ ಇನ್ಪುಟ್ಸ್ ತೊಗೊಂಡು ಅಥವಾ ತುಂಬ ಟೀಚರ್ಸ್ನ ರೆಫರ್ ಮಾಡ್ಕೊಂಡು ಹೋದರೆ ಲೈಕ್ ತುಂಬಾ ಮೆಸ್ಅಪ್ ಮಾಡ್ಕೋತೀರಾ. ಆ್ಯಂಡ್ ಪೀಪಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ನಾನಷ್ಟೇ ಅಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸು ಕೂಡ ಇದನ್ನ ಹೇಳಿದ್ದಾರೆ. ಲೈಕ್ ಅದರ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಪರ್ಫೆಕ್ಟ್ ಆಗಿರೋ ಕೋರ್ಸ್ ಇರ್ಬೋದು ಅಥವಾ ಟೀಚರ್ ಆಗಿರ್ಬೋದು ಅಥವಾ ರೆಫರೆನ್ಸ್ ಬುಕ್ ಆಗಿರ್ಬೋದು, ಅದನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಅದಕ್ಕೆ ಸ್ಟಿಕ್ ಆನ್ ಆಗಿ, ಅದು ಬಿಟ್ಟು ಸುಮ್ಮನೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಇನ್ನೊಂದು ಬುಕ್ಕಿಂದ ರೆಫರ್ ಮಾಡೋದಿರ್ಬೋದು, ಇನ್ನೊಂದು ಕೋಚಿಂಗ್ ಮೆಟೀರಿಯಲಿಂದ ರೆಫರ್ ಮಾಡೋದಿರ್ಬೋದು, ಲೈಕ್ ತುಂಬ ಲೈಕ್ ಓವರ್ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಥಿಂಗ್ಸ್ನ. ನೆಕ್ಸ್ಟ್ ಥರ್ಡ್ ಆ್ಯಂಡ್ ದ ಫೈನಲ್ ಮಿಸ್ಟೇಕ್ ಏನಂದರೆ, ಲೈಕ್ ಇದಂತೂ ಆಲ್ಮೋಸ್ಟ್ 99% ಆಫ್ ದ ಸ್ಟೂಡೆಂಟ್ಸ್ ರಿಲೇಟ್ ಮಾಡ್ಕೊತೀರಾ. ಲೈಕ್ 11th ಇವಾಗ ಏನು ಮುಗ್ದಿದೆ ಫಸ್ಟ್ PU, ಲೈಕ್ ಎಲ್ರಿಗೂ ಗೊತ್ತು ದಟ್ ನೀಟ್ 2026 ಕ್ಯಾರೀಸ್ ವೇಟೇಜ್ ಫಾರ್ ಬೋತ್ 11th ಸಿಲೆಬಸ್ ಆ್ಯಂಡ್ ಕ್ಲಾಸ್ 12 ಸಿಲೆಬಸ್. ಸೊ 11th ಅಥವಾ ಫಸ್ಟ್ PUಲಿ ಸುಮ್ಮನೆ ಲೈಕ್ ಹಂಗೆ ಪಾಸ್ ಮಾಡ್ಕೊಂಡು ಹೊಟ್ಟೋಗಿರ್ತೀರಾ, ಲೈಕ್ ಅಥವಾ ಲೈಕ್ ಪಾಸ್ ಇನ್ ದ ಸೆನ್ಸ್ ಲೈಕ್ ಕಂಪ್ಲೀಟ್ ಅಂತೂ ಮಾಡಿರ್ತೀರಾ ಕೋರ್ಸ್ನ, ಬಟ್ ನೀಟ್ಗೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಆಗಿರಲ್ಲ. ಅದೇನು ಮಾಡುತ್ತೆ, ಡಿಮೋಟಿವೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಅ ಲಾಟ್ ಆಫ್ ಪೀಪಲ್ ಮಿಸ್ ಔಟ್ ಆನ್. ಇಲ್ಲಿ ಏನಾಗುತ್ತೆ ಅಂದರೆ, ನೀವು 11th ಏನು ಓದಿಲ್ಲ ನಾನು, ಸೊ ಹೆಂಗೆ ನಾನು 12th ಏನೇ ಓದಿದ್ರು ನೀಟ್ ಮಾಡೋಕ್ಕಾಗಲ್ಲ, ಡ್ರಾಪ್ ತಗೊಳ್ಳೋಣ ಅಂತ ಈಗಲೇ ಫಿಕ್ಸ್ ಆಗ್ತೀರಾ.
ಸೊ ಯಾವುದೇ ಕಾರಣಕ್ಕೂ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಲೈಕ್ 11th ನೀವೇನು ಓದಿಲ್ಲ ಅಂದರೂ ಪರವಾಗಿಲ್ಲ, 12th ಇವಾಗ ಏನು ಓದ್ತಿದ್ದೀರಾ, ಇವಾಗ ಸಪೋಸ್ ಲೆಟ್ಸ್ ಸೇ 12th ಫಸ್ಟ್ 2 ಚಾಪ್ಟರ್ಸ್ ಆಫ್ ಫಿಸಿಕ್ಸ್ ಮುಗಿಯುತ್ತೆ ಅಂದ್ಕೊಳ್ಳಿ, ಅದು ಮುಗಿದ ತಕ್ಷಣ 11th ಒಂದು ಚಾಪ್ಟರ್ ತಗೊಳ್ಳಿ. ಲೈಕ್ ನಾನೇ ನಿಮಗೆ 11th ಫಸ್ಟ್ ಮುಗಿಸ್ಕೊಂಡು ಅದಾದ್ಮೇಲೆ 12th ಸ್ಟಾರ್ಟ್ ಮಾಡಿ ಅಂತಿಲ್ಲ, ಅಲ್ಲಿ ಮತ್ತೆ ಒನ್ ಮೋರ್ ಪ್ರಾಬ್ಲಮ್ ಕಮ್ಸ್ ದೇರ್. ಲೈಕ್ ಆ ಬ್ಯಾಕ್ಲಾಗ್ ಲೂಪಲ್ಲೇ ಸೇರ್ಕೊಬಿಡ್ತೀರಾ. ಇವಾಗ ನೀವು 11th ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ 12th ಮುಗಿಯಲ್ಲ, 12th ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ 11th ಮುಗಿಯಲ್ಲ. ಅದಕ್ಕೆ ಏನು ಮಾಡಬೇಕು, ಯು ಶುಡ್ ಬಿ ಏಬಲ್ ಟು ಸೀಕ್ವೆನ್ಸ್ ದಮ್ ಇನ್ ಸಚ್ ಅ ವೇ ದಟ್ ಯು ವಿಲ್ ಬಿ ಏಬಲ್ ಟು ಅಲೋಕೇಟ್ ಟೈಮ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೀರಿಯಸ್ನೆಸ್ ಹಿಯರ್. ಲೈಕ್ 12th ಒಂದಷ್ಟು ಚಾಪ್ಟರ್ಸ್ನ ಓದಿದ ತಕ್ಷಣ ಜೊತೆಗೆ 11th ಏನೇನು ಟಾಪಿಕ್ಸ್ ಇದೆ ಅದನ್ನ ನೋಡಿಕೊಂಡು ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. 11th ಕ್ವಶನ್ಸ್ ಕೇಳಲ್ಲ ಅಂತ ಹೇಳ್ತಿಲ್ಲ ನಾನು, ಅಥವಾ ಫಸ್ಟ್ PU ಸಿಲೆಬಸ್ಸಿಂದ ಕ್ವಶನ್ಸ್ ಕೇಳಲ್ಲ ಅಂತ ಹೇಳ್ತಿಲ್ಲ, ಕೇಳ್ತಾರೆ, ಬಟ್ ದ ಲೆವೆಲ್ ವಿಲ್ ಬಿ ಅ ಲಿಟಲ್ ಬಿಟ್ ಲೋಯರ್. ಅದು ನಿಮಗೆ ಲೈಕ್ ನೋಟಿಸಬಲ್ ಇರುತ್ತೆ. ಲೈಕ್ ನೀವೇನಾದರೂ ನೀಟ್ ಕ್ವಶನ್ಸ್ನ ಸಾಲ್ವ್ ಮಾಡಿದರೆ ಫಸ್ಟ್ PUದು ಇವಾಗ ನಿಮ್ಮ ನೀಟ್ ಲೆವೆಲ್ ಪ್ರಿಪ್ರೇಷನ್ ಆಗಿಲ್ಲ, ಬಟ್ ಏನಕ್ಕಾಗಿಲ್ಲ, ನೀವು ಓದಿಲ್ಲ. ನೀವು ಓದಿದ್ರೆ ಆಗಿರ್ತಿತ್ತು. ಸೊ ಇವಾಗ 12th ಹಂಗೆ ಅಂದ್ಕೊಂಡ್ರೆ, ಈಗ 12th ನೀವು ಓದ್ತೀರಾ, ಅದಕ್ಕೋಸ್ಕರ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ, ಬೋರ್ಡ್ ಎಕ್ಸಾಮ್ ಇದೆ, ಓದಲೇಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಂಡು ನೀವು 11th ನಾನು ಓದಿದ್ರೆ ನಾನು 11th ಗೊತ್ತಿರ್ತಿತ್ತು, ನಾನು ಓದಿಲ್ಲ. ಸೊ ಇವಾಗ ಏನಿದೆ, ನನ್ನ ಮುಂದೆ ಟೈಮ್ ಇದೆ, ಆ ಟೈಮಲ್ಲಿ ಏನು ಮಾಡಬೇಕು, 11th ಓದ್ಕೋಬೇಕು. ಈ ಥರ ನಾಲೆಜಲ್ಲಿ ಈ ಥರ ಪಾಸಿಟಿವ್ ಥಿಂಕಿಂಗ್ನ ಡೆವಲಪ್ ಮಾಡಿಕೊಂಡು ದಿಸ್ ಇಸ್ ಸಮಥಿಂಗ್ ವಿಚ್ ವಿಲ್ ಗಿವ್ ಯು ದಟ್ ಕಾನ್ಫಿಡೆನ್ಸ್. ಸೊ ಈಗ ಒಂದೊಂದಾಗೆ ನೀವು 11 ಚಾಪ್ಟರ್ಸ್ನ ಮಾಡ್ತಾ ಹೋಗಿ, ಅಥವಾ ಫಸ್ಟ್ PU ಚಾಪ್ಟರ್ಸ್ನ, ನಿಮಗೇನೆ ಕಾನ್ಫಿಡೆನ್ಸ್ ಬರುತ್ತೆ, ನಾನೇನು ಹೇಳೋದೇ ಬೇಡ. ಸೊ 4th ಆ್ಯಂಡ್ ದ ಫೈನಲ್ ಟೇಕ್ ಅವೇ ಏನಂದರೆ, ನೀಟ್ ಥರ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡೋಕ್ಕೆ ಸುಮ್ಮನೆ ಓದ್ಕೊಂಡು ಹೋದರೆ ಆಗಲ್ಲ. ಓದ್ಕೊಂಡು ಸುಮ್ಮನೆ ಲೈಕ್ ನಂಗೆ ಆ ಚಾಪ್ಟರ್ ಮುಗೀತು, ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಈ ಥರ ಓದ್ಕೊಂಡು ರ್ಯಾಂಡಮ್ ಆಗಿ ಅಲ್ಲಿ ಇಲ್ಲಿ ಒಂದೊಂದು ಚಾಪ್ಟರ್ ಮುಗಿಸ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಸಿಸ್ಟಮ್ಯಾಟಿಕ್ ಪ್ರಿಪ್ರೇಷನ್ ಅಂದ್ರೆ ಏನು, ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಚೆಕ್ ಆಗ್ತಿರ್ಬೇಕಲ್ವಾ ಹೇಗೆ ನಡೀತಿದೆ ಅಂತ. ಇವಾಗ ನಾವು ಯಾವುದೋ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡ್ತೀವಿ ಅಂತ ಅಂದರೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಅದನ್ನ ಫಸ್ಟ್ ಪ್ರೋಟೋಟೈಪ್ ರಿಲೀಸ್ ಆದ ತಕ್ಷಣ ಅದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡ್ಬಿಟ್ಟು ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ನೆಕ್ಸ್ಟ್ ಪ್ರೋಟೋಟೈಪಲ್ಲಿ ಅದನ್ನ ಸರಿ ಮಾಡ್ಬಿಟ್ಟು ಮತ್ತೆ ಟೆಸ್ಟ್ ಮಾಡ್ತೀವಲ್ವಾ. ಅದೇ ಥರ ನಿಮ್ಮ ಪ್ರಿಪ್ರೇಷನ್ನು ಲೈಕ್ ಫೇಸಲ್ಲಿ ಟೆಸ್ಟ್ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಭಯಕ್ಕೆ, ಲೈಕ್ ಎಲ್ಲಿ ನನಗೆ ಮಾಕ್ ಟೆಸ್ಟಲ್ಲಿ ಕಮ್ಮಿ ಸ್ಕೋರ್ ಬಂದ್ಬಿಡುತ್ತೆ ಅಂತ ಎಷ್ಟೊಂದು ಜನ ಮಾಕ್ ಟೆಸ್ಟ್ ತಗೊಳ್ಳೋದೇ ಇಲ್ಲ. ಆ್ಯಂಡ್ ಎಷ್ಟೋ ಜನ ಓದಿಲ್ಲ ಅಂದ್ಬಿಟ್ಟು ಮಾಕ್ ಟೆಸ್ಟ್ ತಗೊಳ್ಳಲ್ಲ, ನಾನು ಆ ಟಾಪಿಕ್ಸಿಗೆ ಪ್ರಿಪೇರ್ ಆಗಿಲ್ಲ ಅಂತ. ಇನ್ನು ಸ್ವಲ್ಪ ಜನ ಲೈಕ್ ಏನಕ್ಕೆ ತೊಗೋಬೇಕು, ಲೈಕ್ ಹೆಂಗಿದ್ರು ಕಮ್ಮಿ ಬರುತ್ತೆ ಅಂತ ಹೇಳಿ ತಗೊಳ್ಳಲ್ಲ. ತಗೊಳ್ಳಿ, ನಿಮ್ಮ ಮಾರ್ಕ್ಸ್ 720ಗೆ 0 ಬಂದರೂ ಪರವಾಗಿಲ್ಲ. ಟ್ರಸ್ಟ್ ಮೀ, ಐ ಆಮ್ ಟೆಲ್ಲಿಂಗ್ ದಿಸ್ ಈಸ್ ದ ಮೇನ್ ಮಿಸ್ಟೇಕ್ ವಿಚ್ ಅ ಲಾಟ್ ಆಫ್ ಪೀಪಲ್ ಡೂ. ಟ್ರಸ್ಟ್ ಮೀ. ಸೊ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಮಾಕ್ ಟೆಸ್ಟ್ನ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಫಾರ್ ನೀಟ್ 2026 ಆಸ್ಪಿರೆಂಟ್ಸ್ ಎಸ್ಪೆಷಲಿ. ಸೊ ಅಲ್ಲಿ ಸ್ಕೋರ್ ಮ್ಯಾಟ್ರ್ ಆಗಲ್ಲ ನಿಮಗೆ, ಆ ಮಾರ್ಕ್ಸ್ ಬರಲಿ, ಎಷ್ಟೋ ಒಂದು ಬರಲಿ, ಮಾಕ್ ಟೆಸ್ಟ್ ಕೊಡೋಕ್ಕೇನು ಕೊಡಿ, ಕೊಟ್ಟ ಮೇಲೆ ಆ ಸ್ಕೋರ್ ಏನು ಬರುತ್ತೆ ಅದ್ರ ಮೇಲೆ ಅನಲೈಸ್ ಮಾಡ್ಕೊಂಡು ವರ್ಕ್ ಮಾಡೋದು ನಿಮ್ಮ ಕೈಲಿರುತ್ತೆ. ಸೊ ಮಾಕ್ ಟೆಸ್ಟ್ನ ಕೊಡೋದಿದೆಯಲ್ಲ, ಲೈಕ್ ದಿಸ್ ಇಸ್ ಅ ವೆರಿ ಟಫ್ ಜಾಬ್ ನನ್ನ ಪ್ರಕಾರ. ಬಿಕಾಸ್ ನಾನು ಇಷ್ಟು ಹೇಳ್ತಿದ್ದೀನಿ ಅಂದರೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಅಲ್ವಾ. ಸೊ ಅದು ತಪ್ಪು ನೀವು ಮಾಡಬಾರ್ದು ಅಂತ ಅಷ್ಟೇ. ಸೊ ಐ ಹೋಪ್ ದ 4th ಟೇಕ್ ಅವೇ ಇಸ್ ವೆರಿ ಕ್ಲಿಯರ್. ಪ್ರಿಪರೇಷನ್ ಶುಡ್ಂಟ್ ಬಿ ರ್ಯಾಂಡಮ್. Preparation should be systematic with checking in regular intervals ಅಥವಾ assessment in regular intervals. That is when you'll get to know what is your weak points, and ನಿಮ್ಮ ವೀಕ್ ಪಾಯಿಂಟ್ಸ್ ಏನು ಅಂತ ನಿಮ್ಗೆ ಗೊತ್ತಾದರೆ ತಾನೇ ನೀವು ಅದ್ರ ಮೇಲೆ ವರ್ಕ್ ಮಾಡೋಕ್ಕಾಗೋದು. ಸೊ ಆ ಥರ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಲರ್ನಿಂಗ್ಸ್ ನನ್ನ ಪ್ರಿಪ್ರೇಷನಿಂದ ಏನಿತ್ತು, ಅಥವಾ ಆ್ಯಸ್ ಅ ಸ್ಟೂಡೆಂಟ್ ಹೂ ಫೇಲ್ಡ್ ಇನ್ ನೀಟ್ 2022 ನಾನೇನು ಮಿಸ್ಟೇಕ್ಸ್ ಮಾಡಿದೆ ಅಥವಾ ಏನೇನು ನಾ ಬೆಟರಾಗಿ ಮಾಡ್ಬೋದಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್. ಸೊ ನೀವು ಇಲ್ಲಿಂದ ನೋಡೋದಲ್ಲ ಇಂಪಾರ್ಟೆಂಟು, ಇದು ನೋಡಿದ ಮೇಲೆ ನೀವು ಈ ಮಿಸ್ಟೇಕ್ಸ್ನ ಮಾಡದೇ ಇರೋದು ಆ್ಯಂಡ್ ಈ ವಿಡಿಯೋಯಿಂದ ಸಿಕ್ಕಿರೋಂಥ ಟೇಕ್ ಅವೇಸ್ನ ನೀವು ನಿಮ್ಮ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೀಪ್ ಯುವರ್ ಹೆಡ್ಸ್ ಹೈ, ಯಾವುದೇ ಕಾರಣಕ್ಕೂ ತಲೆ ಬಗ್ಗಿಸ್ಬೇಡಿ. ಬಿಕಾಸ್ ಇವಾಗ ನಿಮ್ಮ ಪ್ರಿಪ್ರೇಷನ್ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿ ಇಷ್ಟಪಡ್ತಾ ಇದ್ದೀರಾ, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಬಟ್ ವೀಡಿಯೋನ ಶೇರ್ ಮಾಡ್ತಿಲ್ಲ ನಿಮ್ಮ ಫ್ರೆಂಡ್ಸ್ಗೆ, ಅವ್ರಿಗೂ ಕೂಡ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಆಗಲಿ ಅಂತ ಅಷ್ಟೇ. ಸೊ ವಿತ್ ದ್ಯಾಟ್ ನೋಟ್ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಸಿಗೋಣ. ಏನಾದರೂ ಸ್ಪೆಸಿಫಿಕ್ ಟಾಪಿಕ್ಸ್ ಮೇಲೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಮಾಡ್ಕೊಡ್ತೀನಿ ವೀಡಿಯೋಸ್ನ. ಯಾ, ಥ್ಯಾಂಕ್ ಯು ಗೈಸ್.